ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಮ್ಮ ಒಂದು ಟ್ಯಾರೋ ವರ್ಕ್ಶಾಪ್ನ ಫ್ರೀ ವರ್ಕ್ಶಾಪ್ನ ಲೆಸನ್ ನಂಬರ್ 8 ದ ಎಂಪರರ್ ಕಾರ್ಡ್ ನಂಬರ್ 4 ಅಂತ ಹೇಳ್ಬಹುದು. ಓಕೆ, ಸೊ ಎಂಪರರ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ಎಂಪರರ್ ಏನೆಲ್ಲ ಹೇಳುತ್ತೆ. ಓಕೆ, ದ ಎಂಪರರ್ ಇದು ನಿಮ್ಮ ಎಂಪರರ್ ಕಾರ್ಡ್ ನಂಬರ್ 4 ದ ಎಂಪರರ್. ಓಕೆ, ಸೊ ಇಲ್ಲಿ ಮೇಲ್ಗಡೆಯಿಂದ ಲೈಟ್ ಫ್ಲೋ ಆಗ್ತಾ ಇದೆಯಲ್ಲ, ಇದು ರಿಪ್ರೆಸೆಂಟ್ ಮಾಡುವಂಥದ್ದು ಡಿವೈನ್ ಪವರ್. ಓಕೆ, ಸೊ ಡಿವೈನ್ ಪವರ್ನ ಇದು ರಿಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಅವರ ಒಂದು ಪಾಕೆಟಲ್ಲಿ ಕರ್ಚೀಫ್ ಅನ್ನೋದನ್ನ ಇಟ್ಕೊಂಡಿದ್ದಾರೆ. ಹ್ಯಾಂಕಿ ಇನ್ ಪಾಕೆಟ್ ಅಂತ ಹೇಳ್ತೀವಿ. ಅದು ರಿಪ್ರೆಸೆಂಟ್ ಮಾಡೋದು ಈ ವ್ಯಕ್ತಿ ಎಮೋಷ್ನಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಎಮೋಷ್ನಲ್ಲಿ ಯಾರು ಆದರೂ ಲೋ ಆದರೆ ಇವ್ರು ಸಪೋರ್ಟ್ ಮಾಡ್ತಾರೆ ಅಂತ ರಿಪ್ರೆಸೆಂಟ್ ಮಾಡುತ್ತೆ. ಎಂಪಥಿಕ್ ಆಗಿದ್ದಾರೆ ಅಂತ ಹೇಳ್ಬಹುದು. ಆ್ಯಂಡ್ ರೆಡಿ ಟು ಹೆಲ್ಪ್, ಯಾರಿಗೇನೇ ಆದ್ರೂ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬಹುದು. ಇಲ್ಲಿ ನೀವು ಡೀಪರ್ ಆಗಿ ನೋಡಬಹುದು. ಇಲ್ಲಿ ಅವರ ಒಂದು ಪಾಕೆಟಲ್ಲಿ ಕರ್ಚೀಫ್ ಇದೆ, ಅದು ಹ್ಯಾಂಕಿ ಇನ್ ಪಾಕೆಟ್ ಅಂತ ಹೇಳ್ತೀವಿ. ಸೊ ಕರ್ಚೀಫ್ ಇನ್ ಪಾಕೆಟ್. ಸೊ ಏನಾದರೂ ಈ ಕರ್ಚೀಫ್ ಯಾರಿಗಾದ್ರೂ ಏನಾದರೂ ಅಳ್ತಾ ಇದ್ರೆ ಅಥವಾ ಅಳ್ತಾ ಇದ್ರೆ ಯೂಶಲಿ ನಮ್ಮ ಒಂದು ಕೈ ಪಾಕೆಟಲ್ಲಿ ಹೋಗುತ್ತೆ ಆ್ಯಂಡ್ ನಾವು ಕರ್ಚೀಫ್ ಕೊಡ್ತೀವಿ ಅಲ್ವಾ ಕಣ್ಣು ಒರೆಸ್ಕೊಳ್ಳೋದಕ್ಕೆ. ಸೊ ಆ ಥರದ ಒಂದು ಎನರ್ಜಿ ಇಲ್ಲಿ ಈ ಒಂದು ಪರ್ಸನ್ ರಿಪ್ರೆಸೆಂಟ್ ಮಾಡ್ತಾರೆ. ಆ್ಯಂಡ್ ತುಂಬ ಎಮೋಷ್ನಲಿ ಅವೈಲೇಬಿಲಿಟಿ ಈ ಒಂದು ವ್ಯಕ್ತಿಗೆ. ಈ ಒಂದು ವ್ಯಕ್ತಿ ಎಲ್ಲರಿಗೂ ಒಂದು ಎಮೋಷ್ನಲ್ ಸಪೋರ್ಟ್ ಅನ್ನೋದನ್ನ ಕೊಡ್ತಾರೆ ಅಂತ ಹೇಳಬಹುದು. ಆ್ಯಂಡ್ ಈ ವ್ಯಕ್ತಿಯ ಒಂದು ಫೀಟ್ ಏನಿದೆ, ಪಾದ ಏನಿದೆ, ಅದು ಫ್ಲೋರ್ ಮೇಲೆ ನಿಂತಿದೆ. ಅದು ಫ್ಲೋರ್ ಎದ್ರ ಮೇಲೆ ಇದೆ, ಚೆಸ್ ಬೋರ್ಡ್ಗಳ ಮೇಲೆ ಅವರ ಒಂದು ಕಾಲ್ಗಳನ್ನ ಇಟ್ಟಿದ್ದಾರೆ. ಸೊ ಇದು ರಿಪ್ರೆಸೆಂಟ್ ಮಾಡುವಂಥದ್ದು ವಿಷನ್, ವಿಸ್ಡಮ್, ಪವರ್ನ ರಿಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಬಹುದು. ಆ್ಯಂಡ್ ಈ ಒಂದು ವ್ಯಕ್ತಿ ಮಾರ್ಸ್ ಪ್ಲಾನೆಟ್ ಮೇಲೆ ಕೂತ್ಕೊಂಡಿದ್ದಾರೆ ಅಂತ ಹೇಳಬಹುದು. ಮಾರ್ಸ್ ಎನರ್ಜಿ, ಮಂಗಳ ಎನರ್ಜಿ ಈ ಒಂದು ಕಾರ್ಡ್ ರಿಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಈ ಒಂದು ವರ್ಷ ಕೂಡ ಮಾರ್ಸ್ ಎನರ್ಜಿನಲ್ಲೇ ನಾವು ಇದ್ದೀವಿ ಅಂತ ಹೇಳಬಹುದು. ಸೊ ಮಾರ್ಸ್ ಎನರ್ಜಿ, ಈ ಒಂದು ಮಾರ್ಸ್ ಪ್ಲಾನೆಟ್ ಮೇಲೆ ಈ ವ್ಯಕ್ತಿ ಕೂತ್ಕೊಂಡಿರೋದ್ರಿಂದ ರಿಪ್ರೆಸೆಂಟ್ ಮಾಡುವಂಥದ್ದು ವಾರಿಯರ್ ಎನರ್ಜಿನ ರಿಪ್ರೆಸೆಂಟ್ ಮಾಡುತ್ತೆ. ಪವರ್, ಅಗ್ರೆಷನ್, ಮಿಸ್ಟೀರಿಯಸ್, ಡಿಟರ್ಮೈನ್ಡ್ ಪರ್ಸನ್, ಸ್ಟಬನ್, ಸ್ಟೇಟಸ್ನ ಮೇಂಟೈನ್ ಮಾಡುವಂತಹ ವ್ಯಕ್ತಿ. ಆ್ಯಂಡ್ ತುಂಬಾನೇ ಹೈ ಪವರ್ ಅಲ್ಲಿ ಇರುವಂಥವ್ರು, ತುಂಬಾ ಇನ್ಫ್ಲೂಯೆನ್ಸ್ ಇರುವಂತಹ ವ್ಯಕ್ತಿ ಅಂತಾನು ನಾವು ಇಲ್ಲಿ ಹೇಳ್ಕೋಬಹುದು ಅಥವಾ ಅರ್ಥ ಮಾಡ್ಕೋಬಹುದು. ಆ್ಯಂಡ್ ಇಲ್ಲಿ ರಾಮ್ ಆನ್ ವಾಲ್. ಸೊ ಈ ಒಂದು ಸಿಂಬಲ್ ಏನ್ ರಿಪ್ರೆಸೆಂಟ್ ಮಾಡುತ್ತೆ, ಅವರ ಒಂದು ವಾಲ್ ಮೇಲೆ ರಾಮ್ ಅನ್ನೋದು ಏನ್ ಇದೆ, ಇದು ರಿಪ್ರೆಸೆಂಟ್ ಮಾಡೋದು ಏರಿಸ್ ಸೈನ್ನ ಕನೆಕ್ಟ್ ಮಾಡುತ್ತೆ. ಏರಿಸ್ ಏನಿದ್ದಾರೆ ಅವರ ಒಂದು ರಾಶಿನ ಇದು ರಿಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಏರಿಸ್ ಈಸ್ ಲೈಕ್ ಫೈರಿ ಎನರ್ಜಿ, ತುಂಬಾ ಫೈರ್, ತುಂಬಾ ಸ್ಪಾರ್ಕ್ ಅನ್ನೋದು ಈ ವ್ಯಕ್ತಿಯಲ್ಲಿ ಇದೆ ಅಂತ ಹೇಳಬಹುದು. ಆ್ಯಂಡ್ ಅವ್ರ ಕೈಗಳಲ್ಲಿ ಒಂದಷ್ಟು ಬ್ರೇಸ್ಲೆಟ್ಗಳನ್ನ ಹಾಕಿದ್ದಾರೆ. ಸೊ ಅದು ರಿಪ್ರೆಸೆಂಟ್ ಮಾಡುವಂಥದ್ದು ಈ ಒಂದು ವ್ಯಕ್ತಿಯ ಎನರ್ಜಿ ಏನಿದೆ ಅದು ತುಂಬ ಪ್ಯೂರ್ ಆಗಿದೆ ಅಂತ ಹೇಳಬಹುದು. ಆ್ಯಂಡ್ ಈ ಒಂದು ವ್ಯಕ್ತಿ ಪೀಸ್ಫುಲ್ನ ಮೇಂಟೈನ್ ಮಾಡ್ತಾರೆ. ಎಷ್ಟೋ ಆಗುತ್ತೋ ಅಷ್ಟು ಶಾಂತವಾಗಿರ್ತಾರೆ. ನನ್ನ ತಂಟೆಗೆ ನೀನು ಬರೋವರೆಗೂ ನಾನು ನಿನಗೇನು ಮಾಡೋದಿಲ್ಲ, ಒನ್ಸ್ ನೀನು ನನ್ನ ತಂಟೆಗೆ ಬಂದರೆ ನಾನಿನ್ನ ಬಿಡೋದಿಲ್ಲ. ಸೊ ಆ ರೀತಿಯ ಒಂದು ಎನರ್ಜಿ ಈ ಒಂದು ವ್ಯಕ್ತಿದು ಇರುತ್ತೆ ಅಂತ ಹೇಳ್ಬಹುದು. ಆ್ಯಂಡ್ ಆ ವ್ಯಕ್ತಿ ಕೈಯಲ್ಲಿ ಒಂದು ಚೆಸ್ ಪೀಸ್ ಇದೆ. ಓಕೆ, ಅದು ಏನು ರಿಪ್ರೆಸೆಂಟ್ ಮಾಡುತ್ತೆ, ಅವ್ರ ಕೈಯಲ್ಲಿ ಆ ಒಂದು ವ್ಯಕ್ತಿ ಕೈಯಲ್ಲಿ ಚೆಸ್ ಪೀಸ್ ಇದೆ. ಸೊ ಅದು ರಿಪ್ರೆಸೆಂಟ್ ಮಾಡುವಂಥದ್ದು ನೆಕ್ಸ್ಟ್ ಮೂವ್ ಏನು ಮಾಡಬೇಕು, ನೆಕ್ಸ್ಟ್ ಆಕ್ಷನ್ಸ್ ಏನು ತಗೋಬೇಕು ಅನ್ನೋ ಕ್ಲಾರಿಟಿ ಅವ್ರಿಗಿದೆ. ಸೊ ಸೆಲ್ಫ್ ಡಿಸಿಷನ್ ಅನ್ನೋದನ್ನ ಈ ವ್ಯಕ್ತಿ ಮಾಡ್ತಾರೆ ಅಂತ ಹೇಳಬಹುದು. ಅಥಾರಿಟಿ ಇವ್ರ ಕೈಯಲ್ಲಿದೆ. ಆ್ಯಂಡ್ ಈ ಒಂದು ವ್ಯಕ್ತಿ ಪ್ರೊಟೆಕ್ಟರ್, ಪ್ರೊವೈಡರ್ ಅಂತ ಹೇಳಬಹುದು. ಲೀಡರ್ಶಿಪ್ ಕ್ವಾಲಿಟಿ ಇವರಲ್ಲಿ ಇದೆ ಅಂತ ಹೇಳಬಹುದು. ಡಿಸಿಪ್ಲಿನ್ ಅನ್ನೋದು ತುಂಬಾ ಇದೆ ಇವ್ರ ಹತ್ರ ಅಂತ ಹೇಳಬಹುದು. ಸೊ ಇದೇ ಕಾರ್ಡ್ ರಿವರ್ಸ್ ಬಂದ್ರೆ ಏನು ಅರ್ಥ ಅಂತ ನೋಡೋಣ. ಡಾಮಿನೇಟಿಂಗ್ ಎನರ್ಜಿ, ಕರಪ್ಟೆಡ್, ಡಿಸ್ರೆಸ್ಪೆಕ್ಟ್ ಮಾಡುವಂಥದ್ದು, ಆ್ಯಂಡ್ ಡೆಸ್ಪರೇಟ್ ಇನ್ ಕಂಟ್ರೋಲಿಂಗ್ ಅದರ್ಸ್, ಬೇರೆದವ್ರನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಅನ್ನೋ ಒಂದು ಡೆಸ್ಪರೇಟ್ ಇರುತ್ತೆ. ಸ್ಟಬನ್ ಎನರ್ಜಿ ಇದ್ದೇ ಇರುತ್ತೆ. ಆ್ಯಂಡ್ ನಂಗೆ ಬೇಕು ಅಂದಿದ್ದು ಬೇಕು, ನಾನು ಮಾಡಬೇಕು ಅಂದಿರೋದು ಮಾಡಬೇಕು. ಆ್ಯಂಡ್ ಅಡ್ಜಸ್ಟ್ಮೆಂಟ್ ಇರೋದಿಲ್ಲ, ಅಕ್ಸೆಪ್ಟೆನ್ಸ್ ಇರೋದಿಲ್ಲ. ಸೊ ಇದು ಕ್ಲಿಯರ್ ಆಗಿಲ್ಲ ಅಂದರೆ ವಿಡಿಯೋನ ರಿವರ್ಸ್ ಮಾಡಿಕೊಂಡು ಮತ್ತೆ ಪಾಯಿಂಟ್ಸ್ನ ಮಾಡ್ಕೊಳ್ಳಿ. ಹೋಪ್ ನೀವು ಪಾಯಿಂಟ್ಸ್ನ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಬುಕ್ಕು, ಪೆನ್ನು ನಿಮ್ಮ ಹತ್ರ ಇದೆ ಅಂತ ಅನ್ಕೊಳ್ತೀನಿ. ಸೊ ನೋಟ್ಸ್ ಮಾಡ್ಕೊಳ್ಳಿ, ರಿವಿಷನ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಅಕ್ಯುರೇಟ್ ಆಗಿ ಅರ್ಥ ಆಗುತ್ತೆ. ಫಸ್ಟ್ ಒಂದ್ಸತಿ ವಿಡಿಯೋನ ನೋಡ್ಕೊಳ್ಳಿ, ಅದಾದ್ಮೇಲೆ ನೋಟ್ಸ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ರಿವಿಷನ್ ಆಗುತ್ತೆ ಆ್ಯಂಡ್ ನಿಮ್ಮ ತಲೆಯಲ್ಲಿ ಉಳಿಯುತ್ತೆ ಅದು. ಆ್ಯಂಡ್ ನೆಕ್ಸ್ಟ್ ಇದು ಹೀಲಿಂಗ್ ಇದರಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ, ನಮ್ಮ ಒಂದು ಹೆಲ್ತ್ ಹೀಲಿಂಗ್ಸ್ ಅಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋದಾದ್ರೆ, ನಮಗೆ ಹೆಡ್ಏಕ್ ಇದೆ, ನಮಗೆ ಸ್ಟಬನ್ ಎನರ್ಜಿ ಅಂದ್ರೆ ಎಕ್ಸೆಪ್ಟೆನ್ಸ್ ಇರೋದಿಲ್ಲ, ಮೊಂಡುತನ ಜಾಸ್ತಿ ಮಾಡ್ತೀವಿ ಅಂತ ಅಂದ್ರೆ ಈ ಒಂದು ಕಾರ್ಡ್ ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ.
ಆ್ಯಂಡ್ ಚಾಲೆಂಜಸ್ ತುಂಬ ಫೇಸ್ ಮಾಡ್ತಾ ಇದ್ದೀವಿ ಲೈಫಲ್ಲಿ ಅಂತ ಅಂದರೆ ಈ ಕಾರ್ಡ್ ಜೊತೆ ನೀವು ವರ್ಕ್ ಮಾಡಿ. ಆ್ಯಂಡ್ ನಿಮ್ಮನ್ನು ಯಾರಾದರೂ ಡಾಮಿನೇಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಯಾರೋ ಕೆಳಗೆ ಬೀಳಿಸ್ತಾ ಇದ್ದಾರೆ, ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಯಾರಾದರೂ ಅಂದ್ಕೊಳ್ತಾ ಇದ್ದಾರೆ ಅನ್ನೋ ಥರ ಫೀಲ್ ನಿಮಗಾದರೆ ಈ ಒಂದು ಕಾರ್ಡ್ ಜೊತೆ ನೀವು ವರ್ಕ್ ಮಾಡಬಹುದು. ಪ್ರಿವಿಯಸ್ಸಲ್ಲಿ ಎಂಪರಸ್ ಕಾರ್ಡಲ್ಲಿ ನಾವು ಯಾವ ರೀತಿ ಈ ಕಾರ್ಡ್ ಜೊತೆ ವರ್ಕ್ ಮಾಡಬೇಕು ಅನ್ನೋದನ್ನು ನಾನು ಹೇಳಿದ್ದೀನಿ. ಅಗೇನ್ ಪ್ರಿಂಟ್ಔಟ್ ತೊಗೊಳ್ಳಿ, ನಿಮಗೆ ಯಾವ ಒಂದು ಇದ್ರ ಮೇಲೆ ಇಶ್ಯೂ ಇದೆ ಅದರ ಒಂದು ಪಾಸಿಟಿವ್ ಅಫರ್ಮೇಷನ್ನ ಬರ್ಕೊಳ್ಳಿ, ನಿಮ್ಮ ಓನ್ ಇದರಲ್ಲಿ ಬರ್ಕೊಳ್ಳಿ. ಆ್ಯಂಡ್ ನೀವು ಟಿಲ್ ಯು ಗೆಟ್ ರಿಸಲ್ಟ್ ಪಿಲ್ಲೋ ಕೆಳಗೆ ಇಟ್ಕೊಂಡು ಮಲಗ್ತಾ ಬನ್ನಿ ಆ್ಯಂಡ್ ಮೆಡಿಟೇಷನ್ ಮಾಡ್ತಾ ಬನ್ನಿ. ಆ್ಯಂಡ್ ಡೆಫಿನೆಟ್ಲಿ ಯು ಫೀಲ್ ದ ಎನರ್ಜಿ ಶಿಫ್ಟ್. ಓಕೆ, ಸೊ ಇದಾಗಿತ್ತು ನಿಮ್ಮ ಒಂದು ಲೆಸನ್ ನಂಬರ್ 8 ದ ಎಂಪರರ್. ಓಕೆ, ಸೊ ಈ ಒಂದು ಕ್ಲಾಸ್ ಇಷ್ಟ ಆಗಿದ್ರೆ, ಏನಾದರೂ ಅರ್ಥ ಆಗಿದ್ರೆ, ಸೊ ಈ ಒಂದು ಲೆಸನ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅರ್ಥ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಏನೇ ಡೌಟ್ಸ್ ಇದ್ರೂ ನೀವು ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಆ್ಯಂಡ್ ಆ ಗ್ರೂಪಲ್ಲಿ ನೀವು ಡಿಸ್ಕಸ್ ಮಾಡಬಹುದು. ಓಕೆ, ಸೊ ಇನ್ನೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಅವರು ಕೂಡ ಈ ಒಂದು ನಾಲೆಜ್ನ ತಗೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ರಾಧೆ ರಾಧೆ.